ಜಾಗದಲ್ಲಿ ಗವಿಸಿದ್ದಲಿಂಗೇಶ್ವರ ದೇವಸ್ಥಾನ ಇರ್ತಕ್ಕಂಥದ್ದಪ್ಪ. ಸಾಕ್ಷಾತ್ ಗವಿಸಿದ್ದೇಶ್ವರನೇ ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿರತಕ್ಕಂಥದ್ದು. ಇದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡು ನಾನು ಅನ್ಸ್ಬೇಕಾಗ್ತದೆ. ಗ್ರಾಮದ ವಿಶೇಷತೆ ಅಪ್ಪ, ಈ ಕಾಣ್ತಕ್ಕಂಥ ಲೈಟ್ ಕೊಂಡಮಹೇಶ್ವರಿ ಅಂತ ತಿಳ್ಕೊಂಡು ನಮ್ಮ ಗ್ರಾಮದ ವಿಶೇಷತೆ ಏನಂದ್ರೆ ಪ್ರತಿ ವರ್ಷ ನಾಗರ ಪಂಚಮಿಗೆ ಯಾವುದೇ ಒಂದು ಕಲ್ಲು ತೆಗೆದರೂ ಸಹ ಕೇಳು ಬರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು ಇದು ನಮ್ಮ ಗ್ರಾಮದ ಒಂದು ವಿಶೇಷತೆ ಅಂತ ತಿಳ್ಕೊಂಡು ಹೇಳಲು ಬಯಸುತ್ತೇನೆ. ಇವತ್ತು 28ನೇ ತಾರೀಕು ಅನೇಕ ಗುರುಗಳು, ಅದರಲ್ಲಿ ವಿಶೇಷವಾಗಿ ಸಿದ್ಧಗಂಗಾ ಶ್ರೀಗಳು ಒಂದು ಕಾರ್ಯಕ್ರಮ ಮತ್ತು ನಾಗನಗೌಡರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಮಾಡಿದ್ದು ತಾವೆಲ್ಲ ಸಾಕ್ಷಿ ಆಗಿದ್ದೀರಿ. ಅವತ್ತು 55ಕ್ಕೂ ಹೆಚ್ಚು ಪೂಜ್ಯರು ಬಂದು ಈ ಭಾಗದ ಜನರಿಗೆ ಆಶೀರ್ವಾದ ನೀಡಿ ನಾವೆಲ್ಲ ಪುಣ್ಯವಂತರಾಗಿದ್ದೀವಿ. ಅನೇಕ ಸಲ ಗುರುಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ಅಪ್ಪ ತಾವು ಈ ಭಾಗಕ್ಕೆ ಬಂದಿಲ್ಲ, ಬರಬೇಕು ಅಂತ ತಿಳ್ಕೊಂಡು ಹೇಳಿದಾಗ 28ನೇ ತಾರೀಕು ಬರಬೇಕಾಗಿತ್ತು. 29ನೇ ತಾರೀಕು ಅಮಾವಾಸ್ಯೆವರೆಗೂ ನಾನು ಬರಕ್ಕಾಗಿಲ್ಲ ಶರಣು, ಅಮಾವಾಸ್ಯೆ ಆದ್ಮೇಲೆ ನಾನು ಬರ್ತೀನಿ ಅಂತ ತಿಳ್ಕೊಂಡು ಆದೇಶ ಮಾಡಿದ್ರಿ. ಇವತ್ತು ತಾವು ಬಂದಿರಿ. ಇಡೀ ನಮ್ಮ ಭಾಗ, ನಮ್ಮ ಜಿಲ್ಲೆ, ನಮ್ಮ ತಾಲೂಕ, ನಮ್ಮ ಕ್ಷೇತ್ರ, ಹುಟ್ಟಿರ್ತಕ್ಕಂಥ ಊರು ಪಾವನ ಆಗಿದೆ. ನಾನು ಎಲ್ಲರ ಪರವಾಗಿ ತಮ್ಮೆಲ್ಲರ ಶಾಸ್ತ್ರಾಂಗ ಹೋರಾಟಗಳನ್ನ ಮಾಡಿ, ಸಾಮಾಜಿಕ ಕೆಲಸಗಳನ್ನ ಮಾಡಿ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಬಹುತೇಕ ನನ್ನ ಕುಟುಂಬ ಸದಸ್ಯರಿಗೂ ಸಹ ಗೊತ್ತಿಲ್ಲತಕ್ಕಂತ ಒಂದು ವಿಷಯನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಯಾಕಂದ್ರೆ ಗುರುಗಳನ್ನ ಮಾತು ಕೇಳಬೇಕಂತ ಬಹುತೇಕ ತಾಯಂದಿರು ಮತ್ತು ಯುವಕ ಸ್ನೇಹಿತರು ಬಹಳ ಜನ ಬಂದಿರಪ್ಪ. ನಮ್ಮ ತಂದೆ ತಾಯಿ ನನಗೆ ಜನ್ಮ ಕೊಟ್ಟ ಮೇಲೆ ರಾಜಕೀಯದಾಗ ಹೆಂಗಿರ್ಬೇಕು, ಜೀವನದಾಗ ಹೆಂಗಿರ್ಬೇಕು ತಲೆ ಎತ್ತಿ ನಡೆದಿದೆ. 2ನೇ ಸಲ ನಿಮ್ಮ ಆಶೀರ್ವಾದದಿಂದ ನಾನು ಶಾಸಕನಾದ್ಮೇಲೆ ಬಂದು ಆಶೀರ್ವಾದ ಮಾಡಿದೆ, ಆಶೀರ್ವಾದ ತಗೊಂಡು ಬಂದೆ ತಮ್ಮಿಂದ. 3ನೇ ಸಲ ಜಾತ್ರೆಗೆ, ಕಳೆದ ವರ್ಷ ಜಾತ್ರೆಗೆ ಬರ್ಬೇಕಂತ ತಿಳ್ಕೊಂಡು ಮಠದಿಂದ ಆಹ್ವಾನಿದ್ದಾಗ ಬಂದು ಅಂತ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಪ್ಪ. ಇಲ್ಲಿ ಕೂತಿರ್ತಕ್ಕಂಥ ಇರ್ಬೋದು, ಕ್ಷೇತ್ರದಾಗಿರ್ಬೋದು, ನನ್ನ ಜೀವನದಾಗ ನನ್ನಿಂದ ಯಾರಿಗಾದ್ರೂ ಒಬ್ಬರಿಗೆ ಏನಾದ್ರೂ ಒಳ್ಳೇದಾಗಿತ್ತು ಅಂದ್ರೆ, ಆಗ್ಯದೆಲ್ಲ ನನಗೆ ಗೊತ್ತಿಲ್ಲ, ಯಾರಿಗಾದ್ರೂ ಒಬ್ಬರಿಗೆ ಏನಾದ್ರೂ ಒಳ್ಳೇದಾಗಿತ್ತು ಅಂದ್ರೆ ಅದು ಅಭಿನವ ಗವಿಸಿದ್ದೇಶ್ವರಿಂದ ಮಾತ್ರ, ಅದು ಅವರ ಒಂದು ಇದರಿಂದ ಮಾತ್ರ. ಏನಪ್ಪ ಅಂದ್ರೆ ನನ್ನ ಜೀವನದಾಗ ನಾನು ಒಳ್ಳೇದಂತ ತಿಳ್ಕೊಂಡು ಏನಾದ್ರೂ ಮಾಡಿದ್ರೆ, ಒಳ್ಳೇದಂತ ತಿಳ್ಕೊಂಡು ನಾನು ಏನಾದ್ರೂ ಕಲ್ತ್ಕೊಂಡಿದ್ರೆ ಅದು ನಿಮ್ಮಿಂದ ಮಾತ್ರ ಅಂತ ತಿಳ್ಕೊಂಡು ಇವತ್ತು ವೇದಿಕೆ ಮುಖಾಂತರ ಹೇಳೋದಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಶಾಸಕನಾಗಿ ಹೋದ ಮೇಲೆ ರಾಜಕೀಯ ವಿಚಾರಗಳನ್ನ ಅಪ್ಪವ್ರ ಮುಂದೆ ಹೇಳಿದಾಗ ಒಂದು ಮಾತು ಹೇಳಿದ್ರು, ಶರಣು ನಾವು ಶೇಂಗಾನ ಬೆಳಿತೀವಿ, ಶೇಂಗಾ ಬೀಜದ ಸಂಗಟ ನೀನು ಹಾಕ್ತೀಯ ಭೂಮಿಗೆ, ಅದ್ರ ಭೂಮಿ ಸಂಗಟ ಬರ್ತಕ್ಕಂಥದ್ದು ತೊಟ್ಟಿ ಸಂಗಟೆ ಬೀಜ ಬರ್ತದ. ಆದ್ರೆ ನಿನ್ನ ಕಾಯ ವಾಚ ಮನಸ್ಸಿನಿಂದ ಏನ್ ಬರ್ತದ್ರ ನೀನು ಒಳ್ಳೆ ಬೀಜ ಬಿತ್ತಕ್ಕಂತ ಕೆಲಸ ಇಂತ ನೋಡ್ಲಾರ್ದಂಗ ಮಾಡ್ಕೊಂಡು ಹೋಗ್ಬೇಕಂತ ತಾವ್ ಹೇಳಿರ್ತಕ್ಕಂಥ ಕಾಯಕವಾದ ಕೆಲಸನೇ ಇವತ್ತು ನಾವು ಮಾಡ್ತಕ್ಕಂಥದ್ದು ಇದೆಯಪ್ಪ. ಹೆಚ್ಚು ಮಾತಾಡೋದಿದೆ, ನಾನು ಏನು ಮಾತಾಡಂಗಿಲ್ಲ. ನನ್ನ ಜೀವನದಾಗ ಏನಾದ್ರೂ ಯಾರಿಗಾದ್ರೂ ಒಳ್ಳೇದು ಮಾಡಿದ್ದೆ, ನನ್ನ ಜೀವನದಾಗ ಏನಾದ್ರೂ ಸ್ವಲ್ಪ ಬದಲಾವಣೆ ಆಗಿತ್ತಂದ್ರೆ ತಮ್ಮಿಂದ ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ಹೇಳ್ತಾ ಎಲ್ಲ ಪೂಜ್ಯರಿಗೆ ಹೊಂದಿಸ್ತೇನೆ, ಧನ್ಯವಾದಗಳನ್ನು ತಿಳಿಸ್ತೇನೆ. ಅಪ್ಪ ತಾವು ಬಂದಿರಿ, ಇವತ್ತು ನಮ್ಮ ಜನರಿಗೆ ಒಳ್ಳೆ ರೀತಿಯಲ್ಲಿ ಏನ್ ಬರ್ತಂದ್ರೆ ತಾವೆಲ್ಲರ ಆಶೀರ್ವಾದ ಮಾಡಿ ಇಡೀ ನಮ್ಮ ಕುಟುಂಬಕ್ಕಾಗ್ಲಿ, ನಮ್ಮ ನಂಬಿರ್ತಕ್ಕಂಥವ್ರು, ಗೆಳೆಯರು, ಆತ್ಮೀಯರು, ಹಿರಿಯರು ಎಲ್ಲರಿಗೂ ತಮ್ಮ ಆಶೀರ್ವಾದ ಸದಾ ನಮ್ಮ ಜಿಲ್ಲೆ, ನಮ್ಮ ಕ್ಷೇತ್ರ, ನಾನು ಹುಟ್ಟಿದ ಊರಿಗೆ ಇರ್ಲಿ ಅಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ನಮ್ಮ ಜಿಲ್ಲೆಗೆ ಬಂದು ಇವತ್ತು ನಮ್ಮ ತಂದೆಯವರ ಒಂದು ಸ್ಮಾರಕಕ್ಕೆ ಸಿದ್ಧಗಂಗಾ ಶ್ರೀಗಳಿಂದ ಒಂದು ಫೌಂಡೇಶನ್ ಅನ್ನ ನಾವು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು 5 ವಾಹನಗಳ ತಮ್ಮ ಮುಖಾಂತರ ಫೌಂಡೇಶನ್ ಮುಖಾಂತರ ಏನಂದ್ರೆ ಇವತ್ತು ತಾವು ಒಂದು ಚಾವಿಯನ್ನ ಕೊಟ್ಟು ಆ ಒಂದು 5 ಜನಕ್ಕೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಅಪ್ಪವರು ಮಾತುಗಳನ್ನ ಕೇಳೋದ್ರ ಜೊತೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಜೀವನದಲ್ಲಿ ಅಳವಡಿಸ್ಕೋಬೇಕಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾನೆಲ್ಲರಿಗೂ ಮನವಿ ಮಾಡೋದೊಂದೇ, ತಾವೆಲ್ಲ ಶಾಂತ ರೀತಿಯಿಂದ ಗುರುಗಳ ಮಾತುಗಳನ್ನ ತಾವು ಕೇಳಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಕೈ ಮುಗಿದು ನನ್ನ 2 ಮಾತಿಗೆ ವಂದಿಸ್ತೇನೆ. ಭಕ್ತಿಪೂರ್ವಕವಾಗಿ ಪೂಜ್ಯ ಶ್ರೀಗಳನ್ನ ಸ್ವಾಗತಿಸಿ ಅವರ ಅಮೃತಾಸ್ತ್ರದಿಂದ ಇವತ್ತು ಫೌಂಡೇಶನ್